ದೇಶಾದ್ಯಂತ ಇ ಫಾರ್ಮಸಿ ಮತ್ತು ಕ್ವಿಕ್ ಕಾಮರ್ಸ್ ಆಪ್ಗಳ ಮೂಲಕ ಔಷಧಿಗಳನ್ನು ಮಾರಾಟ ಮಾಡಲಾಗ್ತಿದೆ ಮತ್ತು ಅಸಹಜ ರಿಯಾಯಿತಿ ದರದಲ್ಲಿ ಔಷಧಿಗಳನ್ನ ನೀಡಲಾಗ್ತಿದೆ ಅಂತ ಆರೋಪಿಸಿ ಮೆಡಿಕಲ್ ಸ್ಟೋರ್ಗಳ ಮಾಲೀಕರ ಸಂಘ ದೇಶಾದ್ಯಂತ ಮೇ 20ರಂದು ಪ್ರತಿಭಟನೆ ನಡೆಸಲು ಮುಂದಾಗಿದೆ. ಇನ್ನು ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಮೆಡಿಕಲ್ ಸ್ಟೋರ್ಗಳನ್ನು ಓಪನ್ ಮಾಡಲಾಗುತ್ತೆ, ಆದರೆ ಕಪ್ಪು ಬಟ್ಟೆ ಧರಿಸಿ ಈ ಒಂದು ಬಂದ್ಗೆ ಬೆಂಬಲ ನೀಡ್ತೀವಿ ಅಂತ ಕರ್ನಾಟಕ ಫಾರ್ಮಾ ರಿಟೇಲರ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆರ್ಗನೈಸೇಷನ್ ತಿಳಿಸಿದೆ. ಇನ್ನು ಪ್ರಮುಖವಾಗಿ ಫಾರ್ಮಾಸಿಸ್ಟ್ಗಳ ಎದುರಿನಲ್ಲೇ ವೈದ್ಯರು ಚೀಟಿ ಬರೆದು ಕೊಡಬೇಕು, ಆ ಮೂಲಕ ಔಷಧಿಗಳನ್ನ ಖರೀದಿಸಬೇಕು. ಆದರೆ 10-15 ನಿಮಿಷಗಳಲ್ಲಿ ಔಷಧಿಗಳನ್ನ ನೀಡ್ತೀವಿ ಅಂತ ಆಪ್ ಆಧಾರಿತ ಕಾರ್ಪೊರೇಟ್ ಸಂಸ್ಥೆಗಳು ಅವಧಿ ಮುಗಿದ ಮತ್ತೆ ನಕಲಿ ಔಷಧಿಗಳನ್ನ ಮಾರಾಟ ಮಾಡುವ ಸಾಧ್ಯತೆ ಇದೆ. ಇದರಿಂದ ಹಲವಾರು ವರ್ಷಗಳಿಂದ ಮೆಡಿಕಲ್ ಸ್ಟೋರ್ಗಳನ್ನು ನಡೆಸಿಕೊಂಡು ಬಂದಿರತಕ್ಕಂಥ ನಮಗೆ ತೊಂದರೆ ಆಗುತ್ತೆ ಅಂತ ಮೆಡಿಕಲ್ ಸ್ಟೋರ್ ಮಾಲೀಕರು ತಿಳಿಸಿದ್ದಾರೆ. ಈ ಫಾರ್ಮಾ ಕಂಪನಿಗಳಿಂದ ಯುವಕರು ಹಾದಿ ತಪ್ತಾ ಇದ್ದಾರೆ. ಅದರಲ್ಲೂ ಔಷಧಿಗಳಲ್ಲಿ ಮಾದಕ ದ್ರವ್ಯಗಳಿರ್ತಕ್ಕಂಥ ಅಂಶದ ಔಷಧಿಗಳು ಯುವಕರಿಗೆ ಸಿಗ್ತಾ ಇದ್ದಾವೆ. ಆದ್ರಿಂದ ಯುವಕರ ಆರೋಗ್ಯ ಕೂಡ ಹದಗೆಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಕುರಿತು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ದೇಶಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಅಂತ ಮೆಡಿಕಲ್ ಸ್ಟೋರ್ ಮಾಲೀಕರು ತಿಳಿಸಿದ್ದಾರೆ.